ನಮಸ್ಕಾರ. ನನ್ನ NSBK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ, ಸುಸ್ವಾಗತ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತು ಏನೆಲ್ಲ ವಿಷಯದ ಬಗ್ಗೆ ಒಂದು ಟ್ರಾಫಿಕ್ ತೆಗೆದುಕೊಂಡು ಬಂದೀನಿ ಅಂತ ಅನ್ನೋದು ಹೇಳ್ತೀನಿ. ಇವತ್ತು ಯಾವಾರ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಶನಿವಾರ. ಅದಕ್ಕೋಸ್ಕರ ನಾನು ಪ್ರತಿ ಶನಿವಾರಕ್ಕೆ ಒಮ್ಮೆ ಶನಿ ಮಹಾತ್ಮನ ಒಂದು ಆರಾಧನೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಆ ಶನಿ ಮಹಾತ್ಮನ ಆರಾಧನೆಯನ್ನು ಮಾಡುವುದರಿಂದ ಮನಸ್ಸಿಗೆ ಎಷ್ಟೆಲ್ಲ ತೃಪ್ತಿ ಇರುತ್ತದೆ. ಕೆಲವೊಬ್ಬರು ಅಂತಾರೆ, ಏನಪ್ಪ ನಮಗೆ ಬಹಳಷ್ಟು ಕಾಡ್ತಾ ಇದೆಯಲ್ಲ, ಬಹಳಷ್ಟು ಬೇಜಾರಾಗ್ತಾ ಇದೆಯಲ್ಲ ಅಂತೇಳಿ ಹೇಳ್ತಾರ. ಅದು ಎದಕ್ಕೋಸ್ಕರ ಆಗ್ತದ ಬೇಜಾರ, ಆ ರೀತಿ ಯಾಕೆ ನಮಗೂ ಸತಾಸ್ತದ, ಯಾಕೆ ಈ ತರ ಕಷ್ಟ ಬರ್ತದೋ ಅನ್ನೋದು ಈ ಶನಿ ಮಹಾತ್ಮನ ಪುಸ್ತಕವನ್ನು ನಾನು ಓದಿದಾಗ ನನಗೆ ಅರ್ಥ ಆಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ಇವತ್ತ ಶನಿ ಮಹಾತ್ಮನ ಬಗ್ಗೆ ಒಂದು ಸ್ವಲ್ಪ ಕಥೆಯನ್ನು ಈ ವಿಡಿಯೋ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇವತ್ತು ಆ ಪುಸ್ತಕವನ್ನು ಓದ್ತೀನಿ, ನೀವು ಕೇಳಿ ಯಾವ ರೀತಿಯಾಗಿ. ಯಾಕಂದ್ರೆ ದೇವ್ರ ಮೇಲೆ ನಾವು ಕೆಲವೊಂದು ಸರ್ತಿ ಬೇಜಾರಾಗ್ತೀವಿ, ಆದರೂ ಶನಿ ಮಹಾತ್ಮ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದನಂದ್ರು ಅದು ತಡೀಲಿಕ್ಕೆ ಯಾರ್ಲಿಂದ ಬಿ ಸಾಧ್ಯ ಇಲ್ಲ. ನಾವು ಎಷ್ಟು ಪ್ರಯತ್ನ ಪಟ್ಟರು ಅವ ಎಂದು ನಮ್ಮ ಬೆನ್ ಹತ್ತಿದ ಗ್ರಹಚಾರ ಎಂದು ನಮಗೂ ಅವನು ಬಿಟ್ಟು ಹೋಗ್ತಾನೋ ಅಂದೇ ನಾವು ಮತ್ತೆ ಮುಂದೆ ಒಳ್ಳೇದಾಗಲಿಕ್ಕೆ ಪ್ರಾರಂಭವಾಗುತ್ತದೆ. ಆದರೆ ಅದಕ್ಕೆ ಅಂತಾರಲ್ಲ, ಶನಿ ಮಹಾತ್ಮನ ಮಹಿಮೆ ಬಹಳ ಅಂತ ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ನಾನು ಇವತ್ತು ನಿಮಗೆ ಶನಿ ಮಹಾತ್ಮನ ಬಗ್ಗೆ ಒಂದು ಸ್ವಲ್ಪ ಪುಸ್ತಕವನ್ನು ಓದಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಕೇಳಿ ನೀವು ಯಾವ ರೀತಿ ಇದೆ ಅಂತೇಳಿ. ಶನಿ ಮಹಾತ್ಮನ ನಮಸ್ಕರಿಸುತ್ತಾ ಈ ಒಂದು ಕಥೆಯನ್ನು ನಿಮ್ಮ ಮುಖಾಂತರ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಅದಕ್ಕೋಸ್ಕರ ನೀವು ಈ ಒಂದು ಕಥೆಯನ್ನು ಪೂರ್ತಿಯಾಗಿ ಕೇಳಿ, ಏಕೆಂದರೆ ಪೂರ್ತಿಯಾಗಿ ಕೇಳಿದ್ರೆ ಈ ಕಥೆಯ ಒಂದು ಸಾರಾಂಶ ಗೊತ್ತಾಗ್ತದ ಅಂತ ಹೇಳಲು ಇಷ್ಟಪಡುತ್ತಿದ್ದೇನೆ. ಫಸ್ಟ್ ಎಲ್ಲರೂ ಶನಿ ದೇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಶನಿ ಮಹಾದೇವನು ಕೊಡುವುದನ್ನು ಯಾರು ನಿಲ್ಲಿಸಲಾರರು, ಮಹಾನುಭಾವ ಕೊಡದೆ ನಿಲ್ಲಿಸಿ ಕೆಡಿಸಿದರು ಯಾರು ತಡೆಯಲಾರರು. ಮಾನವರಿಂದ ಹಿಡಿದು ದೇವತೆಗಳವರೆಗೆ ಎಲ್ಲರೂ ಶನೇಶ್ವರನೇ ಅಂದರೆ ಭಯ, ದಿಗುಡು, ಅದರಲ್ಲೂ ಅವರ ಕಾಟವೆಂದರೆ ಇನ್ನೂ ಹೆಚ್ಚಿನ ಭೀತಿ ಪಡುತ್ತಾರೆ. ಶನಿ ಮಹಾನುಭಾವ ಅವಕೃಪೆಯಿಂದ ಅಯೋಧ್ಯ ಪಟ್ಟಣಕ್ಕೆ ಅಧಿಪತಿಯಾದ ದಶರಥನ ಮಗ ಪುತ್ರನಾದ ಶ್ರೀರಾಮಚಂದ್ರನು ತನ್ನ ವನವಾಸಕ್ಕೆ ಹೋಗುವಂತೆ ತನ್ನ ಪ್ರೇಯಸಿಯಾದ ಸೀತೆಯನ್ನು ಕರೆದುಕೊಂಡು ಅತಿ ದುಃಖವನ್ನು ಅನುಭವಿಸುತ್ತಾನೆ. ಲೋಕಾಧಿಪತಿಯಾದ ರಾವಣನು ಕಷ್ಟವನ್ನು ಅನುಭವಿಸುವುದನ್ನು ಸತ್ಯ ಹರಿಶ್ಚಂದ್ರನು ತನ್ನ ರಾಜ್ಯವನ್ನು ಕಳೆದುಕೊಂಡು ತನ್ನ ಸತನನ್ನು ವಿಗ್ರಹಿಸಿ ತಾನು ಪರರ ವಶವನಾಗಿ ಅತಿ ಕಷ್ಟವನ್ನು ಅನುಭವಿಸಿದನು. ನಳಚಕ್ರವರ್ತಿಯು ತನ್ನ ಸತಿಯನ್ನು ಅಗಲಿ ಕಷ್ಟವನ್ನು ಅನುಭವಿಸಿದನು. ಚಂದ್ರನು ಗುರುಪತ್ನಿಯನ್ನು ಬಯಸಿ ಕಳಂಕವನ್ನು ಹೊಂದಿದನು. ವೈಶಿಷ್ಟ್ಯ ಮಹಾಮುನಿಗಳು ತನ್ನ ಶತಪುತ್ರನನ್ನು ನಾಶಗೈದರು. ಪಾಂಡವರು ರಾಜ್ಯಭ್ರಷ್ಟರಾಗಿ ಅರಣ್ಯವಾಸವನ್ನು ಮಾಡಬೇಕಾಗಿತ್ತು. ಶ್ರೀಕೃಷ್ಣನು ಶ್ರೀಮಂತಿಕೆಯ ಮಣಿಯನ್ನು ಅಪಹರಿಸನು ಎಂಬ ನಿಂದನೆಗೆ ಒಳಗಾದನು. ಲೋಕಪಾಲಕನಾದ ಶ್ರೀ ಮಹಾವಿಷ್ಣು ಸತಿಯನಗಲಿ ಇರಲಾಗದೆ ಮಹಾಲಕ್ಷ್ಮಿಯನ್ನು ಹುಡುಕಿಕೊಂಡು ಭೂಲೋಕದಲ್ಲಿ ಕಷ್ಟ ಪಡಬೇಕಾಯಿತು. ಹೀಗೆ ದೇವಾನುದೇವತೆಗಳಿಂದ ರಾಜರು ಎಲ್ಲರೂ ಮಹಾತ್ಮನನ್ನು ದುಃಖಿತನೀಡಾಗಿ ಪತ್ನಿ ಸುತರನ್ನು ಅಗಲಿ ಕಷ್ಟಪಡುತ್ತಾರೆ ಎಂದ ಮೇಲೆ ನಮ್ಮ ಪಾಡೇನು. ಈ ಶನೇಶ್ವರನ ಪೂಜೆ ಪದ್ಧತಿ ಎಂಬ ಪುಸ್ತಕಕ್ಕೆ ಆಸಕ್ತರಾದ ನೀವು ತೋರಿದ ಅಭಿಮಾನದ ಪ್ರೇರಣೆಯಿಂದ ನಿತ್ಯ ಉಪಯೋಗಕ್ಕಾಗಿ ಈ ಶನಿ ಮಹಾತ್ಮನು ಎಂಬ ಕಿರುಪುಸ್ತಕವನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ಭಕ್ತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲಿ. ನನ್ನ ಈ ಒಂದು ಕಥೆ ಹೇಳಿದಕ್ಕೆ ಸಾರ್ಥಕವಾಗುತ್ತದೆ. ಶನಿ ಮಹಾತ್ಮ, ಶನಿದೇವರ ಕಥೆಯನ್ನು ಪರ್ಯಾಯಣ ಮಾಡುವವರು ಈ ಮಹಿಮೆಯನ್ನು ಸಹ ಪರ್ಯಾಯಣ ಮಾಡಲೇಬೇಕು. ಕೆಲವರು ರಾಜ ವಿಕ್ರಮಾದಿತ್ಯ ಕಥೆಯನ್ನು ಪರ್ಯಾಯಣ ಮಾಡಿದರೆ ಕನಿಷ್ಠ ಫಲವನ್ನು ದೊರೆಯುತ್ತದೆ ಅಂತ ಪ್ರವಚನಗಳಲ್ಲಿ ಹೇಳಲಾಗುತ್ತದೆ. ಶನಿದೇವರನ್ನು ಕಂಡರೆ ದೇವಾನುದೇವತೆಗಳು ಭಯ ಪಡುವುದು ಏಕೆ ಗೊತ್ತಾ? ಶನಿದೇವ ಹಾಗೂ ಛಾಯಾದೇವಿಯ ಸಂಯೋಗದಲ್ಲಿ ಸೂರ್ಯನ ಪ್ರಕಾಶ ಶಾಖದಿಂದ ಛಾಯಾದೇವಿಯು ತನ್ನ ಗರ್ಭವನ್ನು ಧರಿಸುತ್ತಾಳೆ. ಸೂರ್ಯನ ಪ್ರಖರ ಶಾಖದಿಂದ ಛಾಯಾದೇವಿಯನ್ನು ಶರೀರ ಕೂಡ ತುಂಬ ಕಪ್ಪಾಗಿ ಇರುತ್ತದೆ. ನವಮಾಸಗಳು ತುಂಬಿದ ಮಹಾನುಭಾವ ಜನನವಾದಾಗ ಮಹಾತ್ಮನು ಕೂಡ ಕಪ್ಪು ಶರೀರವನ್ನು ಹೊಂದಿರುತ್ತಾನೆ. ಇದನ್ನು ಕಂಡ ಛಾಯಾದೇವಿಯು ಮಹಾತ್ಮನಿಗೆ, ನೋಡು, ನಿನ್ನನ್ನು
ನನ್ನ ಗರ್ಭದಲ್ಲಿ ಇಟ್ಟು ಸಾಕಿ ಹೆತ್ತಿದ್ದಕ್ಕೆ ನಿನ್ನ ತಂದೆಯ ಶಾಖದಿಂದ ನನ್ನ ಶರೀರದ ರೂಪ ಕೂಡ ಇವತ್ತಿನ ದಿನ ಕಪ್ಪಾಗಿದೆ ಎಂದು ಹೇಳಿದಾಗ ಶನಿದೇವನು ಕೋಪಿತನಾಗಿ, ನನ್ನ ತಂದೆ ನಿನಗೆ ಇಷ್ಟು ಕಪ್ಪು ತೊಂದರೆ ಕೊಟ್ಟಿದ್ದಾರೆಯಾ? ಹಾಗಾದರೆ ನಾನು ಅವರನ್ನು ವಿಚಾರಿಸಿಕೊಳ್ಳುತ್ತೇನೆ, ಅವರ ಪ್ರಕಾಶಮಾನ ತೇಜಸ್ಸು ಕಳಹೀನ ಮಾಡುತ್ತೇನೆ ಎಂದು ತಾಯಿಗೆ ಸಮಾಧಾನ ಮಾಡಿದರು. ಮಗನನ್ನು ಜನಿಸಿದ ಸಮಾಚಾರ ತಲುಪಿಸಿದ ಕೂಡಲೇ ಮಗನನ್ನು ನೋಡಲು ಆತುರದಿಂದ ಅಣಿಯಾದ ಸೂರ್ಯದೇವನು ಆತುರವನ್ನು ಕಂಡು ಅವರ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಅವರನ್ನು ತಡೆದು, ನಿಮ್ಮ ಮಗನಾದ ಶನಿದೇವನನ್ನು ನಿಮ್ಮ ಮೇಲೆ ತುಂಬಾ ಕೋಪಗೊಂಡಿದ್ದಾನೆ. ಆದ್ದರಿಂದ ನೀನು ನೇರವಾಗಿ ಹೋಗಿ ನೋಡದೆ ಅಲ್ಲಿಂದ ಪರಿಸ್ಥಿತಿಯನ್ನು ಅವಲೋಕಿಸಿ ತದನಂತರ ತುಪ್ಪದ ಪಾತ್ರೆಯಲ್ಲಿ ಮಗುವಿನ ಮುಖಾವಲೋಕನ ಮಾಡಿದರೆ ನಿಮಗೆ ಕ್ಷಮೆ ಎಂದು ಸಲಹೆ ಗುರುಗಳು ಕೊಟ್ಟರು. ಹಾಗೆ ಅದರಂತೆ ಸೂರ್ಯದೇವರು ತನ್ನ ಸಾರಥಿಯಾದ ಅರುಣಾದೇವರನ್ನು ಆತ್ಮಪೂರದಲ್ಲಿ ಸಮಾಚಾರಕ್ಕೆ ಹಾಗೂ ಮಗುವಿನ ಬಗ್ಗೆ ತಿಳಿದು ಬರಲು ಕಳುಹಿಸಿದ. ಆಗ ಮಗನಾದ ಶನಿದೇವನಿಗೆ ತನ್ನ ತಂದೆಯು ನನ್ನನ್ನು ನೋಡಲು ಬಂದೆನೆ ಎಂದು ತಿಳಿದು ಅರುಣಾದೇವಿಯನ್ನು ಮೊಳಕಾಲುಗಳನ್ನು ನೋಡಲು ಅರುಣನ ಮೊಳಕಾಲಿನ ಕೆಳಗೆ ಭಾಗವನ್ನು ಅಸ್ತಿತ್ವವನ್ನು ಕಳೆದುಕೊಂಡ ಹಳವಿನಾದನು. ಆಗ ತಾಯಿಯಾದ ಕ್ಷಾಯದೇವಿಯು, ಮಗನೇ, ಇವರು ನಿನ್ನ ತಂದೆಯಲ್ಲ, ನಿನ್ನ ತಂದೆ ಸಾರಥಿಯಾದ ಅರುಣಾದೇವ ಎಂದು ಹೇಳಿದಳು. ಇದನ್ನು ಕೇಳಿದ ಶನಿ ಮಹಾತ್ಮ, ನನ್ನ ತಂದೆ ಬಹು ಬುದ್ಧಿವಂತ, ಹೌದು, ಇವರನ್ನು ಬಿಡದೆ ಕಾಡಬೇಕು ಎಂದು ದೃಢ ಸಂಕಲ್ಪವನ್ನು ತನ್ನ ಮನಸ್ಸಿನಲ್ಲಿ ಶನಿದೇವ ಮಾಡಿಕೊಂಡನು. ಸೂರ್ಯದೇವ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಸಲಹೆಯನ್ನು ಮಾರ್ಗದರ್ಶನದಂತೆ ತುಪ್ಪದ ಪಾತ್ರೆಯಲ್ಲಿ ಶನಿದೇವರ ಮಹಾವನುಲೋಕವನ್ನು ಮಾಡುತ್ತಾರೆ. ಇದನ್ನು ತಿಳಿದ ಶನಿದೇವರಿಗೆ ಕೋಪವು ಇಮ್ಮಡಿಯಾಯಿತು. ಇದೇ ಕಾರಣದಿಂದಲೇ ಶನಿದೇವರು ಪಶ್ಚಿಮ ದಿಕ್ಕಿಗೆ ಕಡೆಗೆ ದೃಷ್ಟಿ ಹರಿಸಿದರು. ಸೂರ್ಯದೇವ ಪೂರ್ವಾಭಿಮುಖವಾಗಿ ಮಾಡಿದರೆ ಫಲ